ವೆಲ್ಕಮ್ ಟು ಬ್ಯಾಂಗ್ಳೂರ್ ಟ್ರಾವೆಲ್ ವ್ಲಾಗ್. ಬೆಂಗಳೂರು ಹತ್ರ ಇರೋ ಒಂದು ಸುಂದರವಾಗಿರುವ ಪ್ಲೇಸ್ ನಾವು ಈ ವಿಡಿಯೋದಲ್ಲಿ ನೋಡೋಣ. ನೀವೀಗ ನೋಡ್ತಾ ಇರೋದು ಆ ಬೆಟ್ಟದ ಕೆಳಗಡೆ ಇರುವ ಆಂಜನೇಯ ಹನುಮಾನ್ ಟೆಂಪಲ್ ನೋಡ್ತಾ ಇದ್ದೀರಾ. ಆಕ್ಚುಲಿ ಸೂಪರ್ ಆಗಿದೆ. ಇದು ಹೊಸ ಕನ್ಸ್ಟ್ರಕ್ಷನ್, ಒಂದು 2 to 3 years ಓಲ್ಡ್ ಟೆಂಪಲ್. ಕೆಳಗಡೆನೂ ಇದೆ, ಮೇಲ್ಗಡೆನೂ ಕನ್ಸ್ಟ್ರಕ್ಷನ್ ಒಂದು ನಡೀತಾ ಇದೆ. ಇದು ಬೆಂಗಳೂರಿಂದ ಸರಿಗೆ 40 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಹೊಸ ಟೆಂಪಲ್ ಅಂತ ಹೇಳ್ತಾರೆ ಆಕ್ಚುಲಿ ಕೇಳಿದ್ರೆ. ಬಟ್ ಈಗ ನೀವು ನೋಡ್ತಾ ಇರುವ ಈ ಸ್ಟೆಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಹೊಸ ಟೆಂಪಲ್ ಅಲ್ಲ, ಹಳೆ ಟೆಂಪಲ್. ಇಲ್ಲಿ ಇರೋದು ಇದ್ದಿರ್ಬೋದು, ಬಟ್ ಈಗ ಏನು ರೆನೋವೇಟ್ ಮಾಡಿರ್ಬೇಕು. ಕೇಳಿದ್ರೆ ಜನ ಒಂದು ಲೋಕಲ್ ಪೀಪಲ್ಸ್ ಒಂದು 3 years ಓಲ್ಡ್ ಟೆಂಪಲ್ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿಂದ ನಾವು ಒಂದು 300 ಸ್ಟೆಪ್ಸ್, ಒಂದು 300 ಸ್ಟೆಪ್ಸ್ ಹತ್ರ ಸಾಕು, ನಾವು ಮೇಲ್ ಹೋಗ್ಬೋದು. ಗ್ರೀನ್ ಹೆಂಗ್ ಗ್ರೀನ್ ಆಗಿತ್ತಂದ್ರೆ ನಿಜವಾಗ್ಲೂ ಸೂಪರ್ ಆಗಿತ್ತು. ಚಿಕ್ಕ ಬೆಟ್ಟನೇ, ನೋಡಿದ್ರೇನೆ ನಿಮ್ಗೆ ಗೊತ್ತಾಗ್ಬೋದು. ಯಾರ್ ಬೇಕಾದ್ರೂ ಹೋಗ್ಬೋದು. ಈ ಒಂದು ಈವ್ನಿಂಗು ಮಾರ್ನಿಂಗು ಇಲ್ಲ ಒನ್ ಡೇ ಟ್ರಿಪ್ ಮಾಡ್ಬೇಕಂದ್ರೆ ನಾವು ಇದು ಒನ್ ಡೇ ಟ್ರಿಪ್ ಅಲ್ಲಿ ನಮ್ದು ಫಸ್ಟ್ ಪ್ಲೇಸ್ ಇದು. ಆಕ್ಚುಲಿ ಸೂಪರ್ ಆಗಿ ಒಂದು ಚಿಕ್ಕ ಟ್ರೆಕ್ಕಿಂಗ್ ಇಂದ ನಾವು ಶುರು ಮಾಡಿದ್ವಿ. ನಾವು ಫ್ಯಾಮಿಲಿ ಎಲ್ಲರೂ ಹೋಗಿದ್ದು ಆಕ್ಚುಲಿ. ಆಲ್ಮೋಸ್ಟ್ ನೀವು ಈಗ ಮೇಲ್ ಬಂದ್ಬಿಡ್ಬೋದು, ನೀವು ಮೇಲ್ ಬಂದ್ಬಿಟ್ಟಿದೀವಿ ನಾವು ಆಕ್ಚುಲಿ. ಸೂಪರ್ ಆಗಿತ್ತು ವ್ಯೂ. ಒಂದು ಗಾಳಿ, ಇಲ್ಲಿ ನೀವು ಗಾಳಿ ಒಂದು ತುಂಬಾ ಜಾಸ್ತಿ ಇರುತ್ತೆ. ಸೊ ಕೇರ್ಫುಲ್ ಆಗಿರ್ಬೇಕು. ಚಿಕ್ಕ ಬೆಟ್ಟ ಅಂದ್ರೇನು ಅಷ್ಟು ಸುಂದರವಾಗಿ ಮಾಡ್ತಾ ಇದಾರೆ, ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಇದು ಒಂದು ವಿಷ್ಣು ಟೆಂಪಲ್. ಫ್ಯಾಮಿಲಿ ಎಲ್ಲರೂ ಬರೋಕೆ ಒಂದು ಬೆಸ್ಟ್ ಪ್ಲೇಸ್. ಒಂದು ಡಿಸಪಾಯಿಂಟ್ಮೆಂಟ್ ಏನಂದ್ರೆ ನಾವು ಈ ಟೆಂಪಲ್ ಯಾವಾಗ ಓಪನ್ ಆಗುತ್ತೆ, ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ 6 AM to 6 PM ಅಂತ ಹಾಕಿದ್ದಾರೆ. ನಾವು ಒಂದು 7:30ಗೆ ಹೋಗಿದ್ದು, ಬಟ್ ಯಾರು ಇಲ್ಲ ಅಲ್ಲಿ, ಫುಲ್ ಕ್ಲೋಸ್ ಇತ್ತು. ಬಟ್ ಔಟ್ ಸೈಡ್ ಎಲ್ಲ ನೋಡ್ಕೊಂಡು ನಾವು ಸುತ್ತಾಡ್ಕೊಂಡು ಬಂದಿದ್ದು. ಟೆಂಪಲ್ ಮುಂದೆ ಆಕ್ಚುಲಿ ನೀವು ಈಗ ನಾವು ಮುಂದೆ ನಿಂತಿದೀವಿ. ಇಲ್ಲಿಂದ ವ್ಯೂ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ಸೂಪರ್ ಆಗಿತ್ತು ಆಕ್ಚುಲಿ ನೋಡಕ್ಕೆ. ಒಂದು ಫ್ಯಾಮಿಲಿಯಾಗಿ ಹೋಗಿ ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಕ್ಕೆ ಒಂದು ಬೆಸ್ಟ್ ಪ್ಲೇಸ್, ಒಂದು ಡಿವೈನ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು ಆಕ್ಚುಲಿ ಇಲ್ಲಿ ಇಟ್ಟಿರುವ ಆ ಬೆಲ್ಲು ನಿಜವಾಗ್ಲೂ ಸೂಪರ್ ಆಗಿತ್ತು. ಅದೆಲ್ಲ ನಾವು ಸುತ್ತಿ ನೋಡ್ಕೊಂಡು ಒಳಗೆ ನೋಡಿದ್ವಿ. ಆಕ್ಚುಲಿ ಒಳಗನು ಸೂಪರ್ ಆಗಿ ಮಾಡಿದ್ದಾರೆ ಆಕ್ಚುಲಿ. ಬಟ್ ನಾವು ಹೋಗಕ್ ಆಗಿಲ್ಲ, ಯಾಕಂದ್ರೆ ಕ್ಲೋಸ್ ಇದೆ. ಬಟ್ ಲೋಕಲ್ಸ್ ಯಾರೋ ಗೊತ್ತಿದ್ರೆ ಈ ಟೈಮಿಂಗ್ ಕರೆಕ್ಟ್ ಆಗಿದ್ರೆ ಅದನ್ನ ತಿಳಿಸಿ. ತುಂಬಾ ಜನ ಬರ್ತಾ ಇದಾರೆ, ಅವ್ರಿಗೆ ಟೈಮಿಂಗ್ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಬಂದು ಆಚೆ ಬಂದ್ಬಿಟ್ಟು ಹೋಗ್ತಾ ಇದಾರೆ. ನಾವೆಲ್ಲ ಸುತ್ತಾಡ್ಕೊಂಡು ನೋಡ್ಬಿಟ್ಟು ನಿಜವಾಗ್ಲೂ ಒಂದು 30 minutes ಇಲ್ಲಿ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ನಾವು ಕೆಳಗಡೆ ಹೋಗಕ್ಕೆ ಶುರು ಮಾಡ್ತಾ ಇದೀವಿ. ಒಳ್ಳೆ ಪ್ಲೇಸು. ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲಿದ್ರೇನು ಒಂದು 2 hours ಸ್ಪೆಂಡ್ ಮಾಡಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಬಟ್ ಟೆಂಪಲ್ ಓಪನಿಂಗ್ ಗೊತ್ತಿಲ್ಲ. ಈಗ ನೋಡಿದ್ರೆ ಗೊತ್ತಾಗುತ್ತೆ. ಇದು ಸ್ಯಾಂಡ್ ಇಲ್ಲಿ ಬೀಳ್ತಾ ಇದೆ ಅನ್ಸತ್ತೆ, ಅದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡಕ್ಕೆ ಆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸ್ಟೆಪ್ಸ್ ಎಲ್ಲ ಸೂಪರ್ ಆಗಿದೆ, ಯಾರ್ ಬೇಕಾದ್ರೂ ಹೋಗ್ಬೋದು. ಏನಕ್ಕೆ ನಾನು ಈ ಪ್ಲೇಸ್ ಓಲ್ಡ್ ಪ್ಲೇಸ್ ಆಗಿತ್ತು, ಇದರಲ್ಲಿ ತುಂಬಾ ಹಳೆ ಟೆಂಪಲ್ ಇದ್ದಿರ್ಬೋದು ಅಂತೆಲ್ಲ ಹೇಳಿದೆ ಅಂದ್ರೆ ವಿಡಿಯೋ ಲಾಸ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾವು ಎಕ್ಸಿಟ್ ಆಗಿ ಕೆಳಗಡೆ ರೋಡ್ ಅಲ್ಲಿ ಬಂದು ಸ್ವಲ್ಪ ಮುಂದೆ ರೈಟ್ ಹೋದ್ರೆ ಅಲ್ಲಿ ನಿಮ್ಗೆ ಒಂದು ಚಿಕ್ಕ ಗುಡಿ ಇದೆ. ಅಲ್ಲಿ ಕಲ್ಲಲ್ಲಿರುವ ಚಿಕ್ಕ ಮಂಟಪ ಎಲ್ಲ ಇದೆ ಕೆಳಗಡೆ. ಸೊ ಇದೆಲ್ಲ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಈ ಪ್ಲೇಸು ಹಳೆ ಪ್ಲೇಸು, ಹೊಸ ಪ್ಲೇಸ್ ಏನು ಇಲ್ಲ, ತುಂಬಾ ಹಳೇದು ಇರ್ಬೇಕು. ಸೊ ನಿಮ್ಗೂ ಅದ್ರ ಬಗ್ಗೆ ಹಿಸ್ಟ್ರಿ ಇಲ್ಲ ಏನೋ ಇಂದು ಇನ್ಫಾರ್ಮೇಶನ್ ಗೊತ್ತಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ದು. ಇದು ನಮ್ದು ವೀಕೆಂಡ್ ಸ್ಯಾಟರ್ಡೇ ಟ್ರಾವೆಲ್ ಮಾಡ್ತಾ ಇದ್ದು. ಇದು ಫಸ್ಟ್ ಪ್ಲೇಸು ನಿಜವಾಗಿ ಪ್ಲೆಸೆಂಟ್ ಆಗಿತ್ತು. ಒಂದು ಮಿನಿ ಟ್ರಕ್ಕಿಂಗ್ ಮಾಡ್ಕೊಂಡು ನಾವು ಫ್ಯಾಮಿಲಿ ಆಗಿ ಬೈಕ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ. ಸೊ ಇದು ಫಿನಿಶ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಈಗ ಹೋಗ್ತಾ ಇದೀವಿ. ನೆಕ್ಸ್ಟ್ ಪ್ಲೇಸ್ ಒಂದು ಚಿಕ್ಕ ಟ್ರಕ್, ಅದನ್ನು ನಾವು ನೋಡೋಣ. ಸ್ಟೇ ಟ್ಯೂನ್. ಎಲ್ಲಾ ವಿಡಿಯೋಸ್ ನೋಡ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ತುಂಬಾ ಒಳ್ಳೆ ವಿಡಿಯೋಸ್ ಬೆಂಗಳೂರು ಸುತ್ತ ಇರೋದೆಲ್ಲ ನಾವು ಹಾಕ್ತಿವಿ. ಇದು ನಮ್ದು ಡೇ ಆ ಟ್ರಾವೆಲ್ ಅಲ್ಲಿ ಫಸ್ಟ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ನೋಡೋಣ. ಥ್ಯಾಂಕ್ ಯು, ಬಾಯ್.